ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ವಿಶಾಲನುಸಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ, ಬೆಳ್ಳಿ ಬೆಟ್ಟವನ್ನು ತೊರೆದ ಶಿವನು ಅವತರಿಸಿದ ಭೂಮಿಯಲ್ಲಿ, ಮಾನವರ ಸುಖ ದುಃಖವನರಿಯಲು ತಾನರ ವೇಷದಲ್ಲಿ, ಶಿವಧರ್ಮದ ಚಿಜ್ಯೋತಿಯ ಬೆಳಗಿದ ಸಿದ್ಧನ ನಾಮದಲ್ಲಿ. ಸಾಕ್ಷಾತ್ ಭಗವಂತ ಕೈಲಾಸವನ್ನು ತೊರೆದು ಭೂಮಿಗೆ ಇಳಿದ ಸಣ್ಣ ಬಾಲಕನಾಗಿ. ಹನಿ ಮ್ಯಾಲ ವಿಶಾಲವಾದಂಥ ವಿಭೂತಿಯನ್ನು ಧರಿಸಿದಾನ. ಹಾಗಂದ್ರೆ ಯಾತಕ್ಕಾಗಿ ಆ ಭಗವಂತ ಭೂಮಿಗೆ ಮನುಷ್ಯ ರೂಪವನ್ನು ತಾಳೆ ಇಳಿದ ಅಂತ? ಯಾಕಂದ್ರೆ ಸರಳವಾದ ಉತ್ತರ, ನಮ್ಮಂಥ ಪಾಮರರನ್ನು ಉದ್ಧರಿಸಬೇಕು. ನಮ್ಮಂಥ ಪಾಮರರ ಸುಖ ದುಃಖಗಳನ್ನು ಕೇಳಬೇಕು. ಅದಕ್ಕಾಗಿ ಭಗವಂತ ಭೂಮಿಗೆ ಬಂದ. ನೋಡ್ರಿ, ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ಆಪ್ತರು ನಂಟರು ಏನದಾರಲ್ಲ, ಇವರೆಲ್ಲರೂ ಸಹಿತ ಒಂದಿಲ್ಲ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಜೋಡಿ ವ್ಯವಹಾರ ಮಾಡಕತ್ತಾರ. ಅಂತರಂಗದಿಂದ ಯಾರೂ ನಮ್ಮನ್ನು ಕೇಳುವವರಿಲ್ಲ. ನಮ್ಮ ಸುಖ ದುಃಖಗಳನ್ನು ಯಾವುದೇ ಸಂಶಯವಿರಲಾರ್ದ, ಭೇದ ಭಾವ ಇರಲಾರ್ದ ಕೇಳೋ ಅಂಥವ್ರು ಯಾರು ಅದಾರಪ್ಪ ಅವರನ್ನು ಅಂದ್ರೆ ಸದ್ಗುರುಗಳು ಮಾತ್ರ. ಸಾಕ್ಷಾತ್ ಶಿವ ನಮ್ಮಂಥವರ ಸುಖ ದುಃಖಗಳನ್ನು ಕೇಳಬೇಕಂಥೇಳಿ, ನಮಗೆ ಸಾಂತ್ವನವನ್ನು ಹೇಳಬೇಕಂಥೇಳಿ, ನಮಗೆ ಜೀವನದಲ್ಲಿ ಧೈರ್ಯವನ್ನು ತುಂಬಬೇಕಂಥೇಳಿ ಸಿದ್ಧಾರೂಢರು ಅವತರಿಸಿ ಬಂದ್ರಿ. ಶಿವಲೋಕದಿಂದ ಶಿವ ತಾನೇ ಬಂದ, ಸಿದ್ಧನ ರೂಪದಿಂದ ಜಗವ ಉದ್ಧಾರ ಮಾಡಲೆಂದ. ಬೇಡಿದ ಭಕುತರ ಬಯಕೆಯ ಭಾಗ್ಯವ ನಿರುತ ನೀಡುತ್ತಿದ್ದ, ಕಾಡುವ ಜನರಿಗೆ ಶಾಪವ ಕೊಡದೆ ಶಾಂತರೂಪನಾದ. ನೋಡಿ ಸ್ಥಿತಿ ಬೆರಗಾಗಿ ಜನರು ಹಿಡಿದರವನ ಪಾದ, ರೂಢಿ ಒಳಗೆ ಆತನ ಸಂಗದಿ ಅಳಿದರೆಲ್ಲ ಭೇದ. ಧರೆಗೆ ಅಧಿಕವಾದ ಹುಬ್ಬಳ್ಳಿಪುರದಲ್ಲಿ ನಿರುತವಾಸಗೈದ, ಶರಣ ಸಂತ ಶಿವಯೋಗಿ ವೃಂದಕ್ಕೆ ಸಾರ್ವಭೌಮನಾದ. ಹರುಷದಿ ನಿಜಗುಣ ದೇವರು ಹಾಡಿದ ಹಾಡಿನಲ್ಲಿ ಉಳಿದ, ಪರಮ ಸದ್ಗುರು ಸಿದ್ಧಾರೂಢನೆಂಬ ನಾಮದಿಂದ ಮೆರೆದ ಅಂತ ಹೇಳಿಕಾರ. ಸಿದ್ಧಾರೂಢರನ್ನು ಎಷ್ಟು ಸುಂದರವಾಗಿ ಹಾಡಿ ಹೊಗಳಿದ್ರಂತ. ಸಿದ್ಧಾರೂಢರಂದ್ರೆ ಸಾಕ್ಷಾತ್ ಪರಮಾತ್ಮ. ಅವರನ್ನು ನೋಡಿದಂಥವರು ಪುಣ್ಯವಂತರು, ಅವರ ಸೇವೆಯನ್ನು ಮಾಡಿದಂಥವರು ಪುಣ್ಯವಂತರು, ಅವರ ಗುಣಗಾನವನ್ನು ಮಾಡುವಂಥವರು ಪುಣ್ಯವಂತರು, ಅವರ ನಾಮಸ್ಮರಣೆಯನ್ನು ಮಾಡುವಂಥವರು ಪುಣ್ಯವಂತರು. ಈ ಒಂದು ಸುಂದರವಾದಂತಹ ಸದ್ಗುರುವಿನ ಮೂರ್ತಿಯನ್ನು ನೋಡಿದಾಗ ಎಂಥವರಿದ್ದರೂ ಸಹಿತ ಕಂಗಳ ಬರ ಹಿಂಗೆ ಹೋಗತೈತಿ. ಎಷ್ಟೊಂದು ಶಾಂತಿ, ಎಷ್ಟೊಂದು ಚೈತನ್ಯ, ಎಷ್ಟೊಂದು ದೈವಿ ಕಳೆ ಅಂತ. ಈ ಒಂದು ರೂಪದರ್ಶನದಿಂದ ಕೋಟಿ ಕೋಟಿ ಗುಡ್ಡದಂತಹ ಪಾಪಗಳು ಒಂದು ಕ್ಷಣದೊಳಗೆ ಕರಗಿ ಹೋಗ್ತಾವ. ಇದರೊಳಗೆ ಯಾವ ಸಂಶಯನೂ ಇಲ್ಲ.
ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಹಗಲಿ ರಾತ್ರಿ ಸಿದ್ಧಾರೂಢರ ಸ್ಮರಣೆ ಒಳಗನ ಇರ್ತಿದ್ರು. ಸಿದ್ಧಾರೂಢರ ಜೊತೆ ಕನಿಷ್ಠ 35 ವರ್ಷದವ್ರು ಇರೋ ಮಟಾನು ಸಹಿತ ಅವರು ಸಿದ್ಧಾರೂಢರ ಹಂತಕ್ಕೆ ಭಾಳ ದಿವಸ ಉಳಿದಿದ್ರು. ಅವರು ನನಗೆ ಹೇಳ್ತಿದ್ರು ಒಂದು ಮಾತೇನೆಂದ್ರೆ, ಸಿದ್ಧಾರೂಢರ ಶಕ್ತಿ ಸರ್ವವ್ಯಾಪಿ ಇತ್ತಪ್ಪ, ಅಲ್ಲೇ ಇಲ್ಲೇ ಅಂತ ಹೇಳೋಂಗಿಲ್ಲ, ಎಲ್ಲ ಕಡೆ ತುಂಬಿತ್ತು ಅವ್ರ ಶಕ್ತಿ. ಆದ್ರೆ ನನ್ನ ಅನುಭವಕ್ಕೆ ಬಂದ ಪ್ರಕಾರ ಸಿದ್ಧಾರೂಢ ಅಪ್ಪುಗಳು ಶಯನ ಮಂದಿರದೊಳಗೆ ಕುಂತ್ರಂದ್ರೆ ಅವರ ಮುಖದ ಕಳೆನೇ ಬದಲಿ ಆಗತ್ತಿತ್ತು. ಅವರೊಳಗೆ ಏನೋ ಒಂದು ವಿಶೇಷವಾದಂಥ ದೈವಿ ಕಳೆ ಎದ್ದು ಕಾಣ್ತಿತ್ತಪ್ಪ ಅಂತ ತಮಗಾದಂಥ ಅನುಭವವನ್ನು ಅವರು ಹೇಳ್ತಿದ್ರು. ಈಗೇನು ಈ ಭಾವಚಿತ್ರ ಐತಿ, ಇದು ಶಯನ ಮಂದಿರದ ಒಳಗೆ ಕುಂತಿದ್ರು. ಹೊಚ್ಚಲಕ್ಕೆ ತಮ್ಮದೊಂದು ಕಾಲಿಟ್ಕೊಂಡು ಶಯನ ಮಂದಿರದ ಬಾಗಿಲದಾಗ ಒಳಗೆ ಕುಂತಾರವ್ರು. ಈ ರೂಪದರ್ಶನ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಇದನ್ನು ನೋಡುವಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರನ ಸೈ. ಇಲ್ಲಿ ಮಾಡಿದಂಥ ಲೀಲೆಗಳು ಒಂದ ಎರಡ ಅನೇಕ ಲೀಲೆಗಳನ್ನು ಶಯನ ಮಂದಿರದೊಳಗನ ಕುಂತು ಮಾಡಿದರು ಸಿದ್ಧಾರೂಢರು. ಚಿದ್ಗನಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢರು ಇನ್ನೂ ಹುಬ್ಬಳ್ಳಿಗೆ ಬರೋಕ್ಕಿಂತ ಪೂರ್ವದಲ್ಲಿನ ಅವರು ಬ್ರಹ್ಮಲೀನರಾಗಿದ್ದರು, ದತ್ತನ ಆರಾಧಕರಾಗಿದ್ದರು. ತಮ್ಮ ಸಂಬಂಧಿಕರಿಗೆ ಹೇಳಿರ್ತಾರೆ ಏನಂದ್ರೆ, ಈಗಿರುವಂತಹ ಶಯನ ಮಂದಿರ ಅದೇ ಸ್ಥಳದೊಳಗೆ ನನ್ನ ಸಮಾಧಿ ಮಾಡ್ರಿ ಅಂಥೇಳಿ. ಸಂಬಂಧಿಕರು ಕೇಳ್ತಾರೆ, ಅಷ್ಟು ದೂರ ಯಾಕೆ ಸಮಾಧಿ ಅಂತ ಕೇಳಿದಾಗ ಒಂದು ಮಾತು ಹೇಳಿದ್ರಂಥವ್ರು ಏನಂದ್ರೆ, ನಾನು ಮೂರ್ತಿ ರೂಪದ ದತ್ತಾತ್ರೇಯನ ಆರಾಧನೆಯನ್ನು ನನ್ನ ಜೀವನ ಪರ್ಯಂತರವಾಗಿ ಮಾಡಿದೆ. ಆ ಪುಣ್ಯದ ಫಲವಾಗಿ ಒಂದಿಲ್ಲ ಒಂದು ದಿವಸ ನನ್ನ ಮ್ಯಾಲ ಜೀವಂತ ದತ್ತಾತ್ರೇಯ ಬಂದು ಮಲ್ಕೊಳ್ತಾನಪ್ಪ, ಅದಕ್ಕೆ ಅಂತ ಮೊದಲು ಹೇಳಿದ್ರು ಅವರು. ಶರಣರ ಮಹಿಮೆ ಹೆಂಗಿರ್ತದಂತ ಗೊತ್ತಾಗೋ ಮಾತಲ್ಲ. ಚಿದ್ಗನಾನಂದ ಮಹಾಸ್ವಾಮಿಗಳು ಹೇಳಿದಂಥ ಮಾತು ಸತ್ಯವಾಯಿತು. ಪ್ರತ್ಯಕ್ಷ ದತ್ತಾತ್ರೇಯ ಸಿದ್ಧಾರೂಢರ ರೂಪದಿಂದ ಅವರ ಸಮಾಧಿ ಮಂದಿರದೊಳಗನ ಬಂದು ಶಯನಗೈದ ಮಲ್ಕೊಂಡ ಅಂತ. ಮುಂಬೈನ ಪರಮ ಭಕ್ತರು, ಸಾಧ್ವಿ ಸ್ವರೂಪರು, ಶ್ರೀಮಂತರು ವಸಂತರಾವ್ ದಾಬೋಳ್ಕರ್ ಅವರು ಒಂದು ದಿವಸ ಸಿದ್ಧಾರೂಢರ ಹಂತಕ್ಕೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮರಾಠಿ ಒಳಗೆ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರನ್ನ. ಏನಂದ್ರೆ, ಅಪ್ಪ, आपण ह्या लहान खोलीमध्ये हात पाय आवरून रात्री वेळ झोपत असत. मनाला फार वाईट वाटते. जर आपली अनुमती मिळाली तर ह्याच ठिकाणी एक व्यवस्थित खोली बनवले तर होईल का ಅಂಥೇಳಿಕಾರ ಪ್ರಶ್ನೆ ಮಾಡಿದ್ರು ಸಿದ್ಧಾರೂಢರನ್ನ. ಯಪ್ಪ, ಅತ್ಯಂತ ವಿಶಾಲ ಬಾಹುಗಳಾದಂಥ ತಾವು ಈ ಸಣ್ಣ ಕೋಲಿ ಒಳಗೆ ಕೈಕಾಲ ಬೀಸಿಬಿಟ್ಟು ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ. ನೀವು ಮಲ್ಕೊಳ್ಳೋದು ಪರಿಸ್ಥಿತಿ ನೋಡಿ ನನಗೆ ಮನಸ್ಸಿಗೆ ಭಾಳ ಹಳಾಗಕತ್ತೈತಿ. ಒಂದು ವೇಳೆ ನೀವು ಆಜ್ಞೆ ಕೊಟ್ರೆ, ನೀವು ಅನುಮತಿ ನೀಡಿದರೆ ಇದೇ ಸ್ಥಳದೊಳಗೆ ಒಂದು ಅತ್ಯಂತ ಸುಂದರವಾದಂತಹ ಕೋಲಿಯನ್ನು ಕಟ್ಟಿಸಿ ನಿಮಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ ಅವ್ರು ವಸಂತರಾವ್ ದಾಬೋಳ್ಕರ್ ಅವರು. ಆವಾಗ ಸಿದ್ಧಾರೂಢರು ಭಾಳ ಹ್ಯಾ ಕೋಲಿಲ್ಲ काय झालं ಅಂತ ಕೇಳಿದ್ರು ಅವರು. ಈ ಕೋಲಿಗೆ ಏನಾಗೈತಪ್ಪ, ಚೆನ್ನಾಗಿನ ಐತಲ್ಲ, ಚಾಂಗ್ಲच आहे ಅಂತಂದರು. ಅಪ್ಪ, ಈ ಕೋಣೆಯನ್ನು ಇನ್ನಷ್ಟು ದೊಡ್ಡದು ಮಾಡಿದರೆ
ನಿಮಗೆ ಮನ್ಕೊಳಕ್ಕೆ ಅನುಕೂಲ ಆಕ್ಕೈತಿ ಅಂತ ಅಂದರು ವಸಂತರಾವ್ ದಾಬೋಳ್ಕರ್ ಅವರು. ಆವಾಗ ಸಿದ್ಧಾರೂಢರು ಹೇಳ್ತಾರಪ್ಪ, ನೋಡು, ನಿನಗೆ ಮಾಡಬೇಕು ಅನಿಸಿದ್ರೆ ಈ ಕಟ್ಟಡವನ್ನು ಮಾತ್ರ ಒಟ್ಟ ಮುಟ್ಟಬೇಡಪ್ಪ. ಇದು ಮಹಾ ತಪಸ್ವಿಯ ಪುಣ್ಯಕ್ಷೇತ್ರ ಐತಿಪ್ಪ. ಈ ಸ್ಥಳದೊಳಗೆ ನನಗೆ ತಾಯಿ ಮನೆಗೆ ಬಂದಂಥ ಅನುಭವ ಆಗೈತಿಪ್ಪ. ಅದಕ್ಕೆ ಇದನ್ನೇನು ಮುಟ್ಟಬೇಡ. ನಿನಗೆ ಸುಧಾರಣೆ ಮಾಡಬೇಕಂತ ಇದ್ರೆ ಮ್ಯಾಲ ಒಂದು ಬೇಕಿದ್ರೆ ಕೋಲಿ ಕಟ್ಟು, ಆದ್ರೆ ಈ ಕೆಳಗಿಂದ ಮಾತ್ರ ಮುಟ್ಟಬೇಡ ಅಂತ ಹೇಳಿದ್ರಂತ ಸಿದ್ಧಾರೂಢರು. ಹಂಗೆ ವಸಂತರಾವ್ ದಾಬೋಳ್ಕರ್ ಅವರು ಶಯನ ಮಂದಿರದ ಮ್ಯಾಲ ಒಂದು ಕೋಲಿ ಕಟ್ಟಿ ವಿಶಾಲವಾಗಿ ಸಿದ್ಧಾರೂಢರಿಗೆ ಮತ್ತೊಂದು ಕೋಲಿ ಕಟ್ಟಿಸಿಕೊಟ್ರು. ಆದರೆ ಸಿದ್ಧಾರೂಢರು ಮಾತ್ರ ಕೆಳಗಿರುವಂಥ ಈಗೇನು ಕುಂತಾರಲ್ಲ ಇದೇ ಜಾಗದೊಳಗನ ಕುಂತು ಆನಂದ ಪಡ್ತಿದ್ರಂಥವ್ರು. ಸ್ವತಃ ಬಸಲಿಂಗಮ್ಮನವರು ಹೇಳಿದ್ದು. ಅಕ್ಕಲಕೋಟೆಯಿಂದ ತಾರಾಮತಿ ರಾಣಿಯವರು ಬಂದಿದ್ದರು ಮೊದಲೇ ಸರ ದರ್ಶನಕ್ಕೆ. ಬೆಳಗಿನ 4 ಗಂಟೆಗೆ ಸಿದ್ಧಾರೂಢರು ಶಯನ ಮಂದಿರದೊಳಗೆ ಕುಂತಿದ್ರು. ಹೊರಗೆ ದೀಪ ಹಚ್ಚಿಟ್ಟಿದ್ರು. ದೀಪದ ಬೆಳಗ್ಗೆ ಸ್ವಲ್ಪ ಒಳಗಿನ ಸಿದ್ಧಾರೂಢರು ಕಾಣಿಸ್ತಿದ್ರು ಕುಂತವರು. ಎಲ್ಲರೂ ಸಿದ್ಧಾರೂಢರ ಸ್ಮರಣೆಯನ್ನು ಮಾಡ್ತಿದ್ರು. ತಾರಾಮತಿ ರಾಣಿಯವರು ಯಾವಾಗ ಆ ಸಿದ್ಧಾರೂಢರ ಕುಂತಂಥ ಸ್ಥಳವನ್ನು ಹನಿಕೆ ಹಾಕಿ ನೋಡಿದರು, ಶಯನ ಮಂದಿರದೊಳಗೆ ಸಾಕ್ಷಾತ್ ಶಿವನ ದರ್ಶನ ತಾರಾಮತಿ ರಾಣಿಯವರ ಯಾತ್ರೆ ಇದೋ ಶಯನ ಮಂದಿರದೊಳಗೆ. ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಒಳಗೆ ಹೋಗಿ ತಮ್ಮ ಕೊರಳೊಳಗಿದ್ದಂಥ ವಜ್ರದ ಹಾರವನ್ನು ಸಿದ್ಧಾರೂಢರ ಕೊರಳೊಳಗೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿದಂಥ ಸ್ಥಳ ಈ ಸಿದ್ಧಾರೂಢಪ್ಪನ ಶಯನ ಮಂದಿರ, ಚಿದ್ಗಣಾನಂದ ಸ್ವಾಮಿಯ ಸಮಾಧಿ ಮಂದಿರ. ಅಕ್ಕಲಕೋಟೆ ಶರಣಪ್ಪನವರು ಲಿಂಗವನ್ನು ಕಟ್ಟಬೇಕು ಸಿದ್ಧಾರೂಢರಿಗೆ ಅಂಥೇಳಿ ಬಂದಾಗ ಇದೇ ಶಯನ ಮಂದಿರದೊಳಗನ ಕುಂತು ಸಿದ್ಧಾರೂಢ ಅಪ್ಪನವರು ಅಕ್ಕಲಕೋಟೆಯ ರೇವಣಸಿದ್ಧ ಮಹಾಸ್ವಾಮಿಗಳಿಗೆ ಕಲ್ಸಕ್ರಿ ಪ್ರಸಾದ ತಿನ್ನಿಸಿದ್ರು. ಇದೇ ಶಯನ ಮಂದಿರದ ಮುಂದನ ಕಬೀರದಾಸರು 3 ದಿವಸ ಉಪವಾಸ ಕುಂತು ಸಿದ್ಧಾರೂಢರ ಕರುಣೆಯನ್ನು ಸಂಪಾದಿಸಿಕೊಂಡಿದ್ದರು. ಇದೇ ಸ್ಥಳದೊಳಗನ ಕುಂತು ಮಧ್ಯಾಹ್ನ 3 ಗಂಟೆಗೆ ನಿಮ್ದೇನು ಕೆಲಸ ಇಲ್ರಿಪ್ಪ, ನಿಮ್ಮ ಕೆಲಸ ಹರ್ಕತ್ತು ಬಿದ್ದರೆ ನಾ ಕರ್ಯಾಕೆ ಕಳಿಸ್ತೇನೆ ನಿಮ್ಮನ್ನು ಅಂತೂ ಸಿದ್ಧಾರೂಢರು ಮಾತಾಡ್ತಿದ್ರು. ಬಾಗಲಕೋಟೆಯ ಪರಮಪೂಜ್ಯ ರಾಮಾರೂಢಪ್ಪನವರು ದೂರ ನಿಂತು ನೋಡಿದರು. ಸಿದ್ಧಾರೂಢರು ಯಾರ ಜೊತೆ ಮಾತಾಡಕತ್ತಾರೆ, ಯಾರೂ ಇಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ಬಿಟ್ಟು ಸಿದ್ಧಾರೂಢರ ಹಂತಕ್ಕೆ ಬಂದ, ಯಪ್ಪ ತಾವಿಷ್ಟೋ ಮಟ್ಟ ಏನೂ ಮಾತಾಡಕತ್ತಿದ್ರಲ್ಲ, ಯಾರ ಜೊತೆ ಮಾತಾಡಕತ್ತಿದ್ರಿ ಅಂತ ಕೇಳಿದರು. ಆವಾಗ ಸಿದ್ಧಾರೂಢರು ರಾಮಾರೂಢಪ್ಪವ್ರ ತಲೆ ಮೇಲೆ ಕೈ ಇಟ್ಟರಂತ. ರಾಮಾರೂಢಪ್ಪವ್ರಿಗೆ ಕಾಣಕತ್ತೀವಿ ಏನಂದ್ರೆ ಶಯನ ಮಂದಿರದ ಮುಂದೆ ಅಷ್ಟಮಹಾಸಿದ್ಧಿಗಳು ಒಂಟಗಾಲಿನ ಮೇಲೆ ನಿಂತ ಸಿದ್ಧಾರೂಢರಂತೆ ಪ್ರಾರ್ಥನೆ ಮಾಡ್ತಿದ್ದು ಅಂತ. ಏನಂದ್ರೆ ನಮಗೂ ಸಹಿತ ನಿನ್ನ ಸೇವಾ ಮಾಡುವ ಅವಕಾಶವನ್ನು ಕೊಡು ಅಂತ ಹೇಳ್ತಾರೆ. ಅಂದಮೇಲೆ ಎಷ್ಟೊಂದು ಶಕ್ತಿ ಇರಬಹುದು ಈ ಶಯನ ಮಂದಿರದಲ್ಲಿ, ಎಷ್ಟೊಂದು ಶಕ್ತಿ ಇರಬಹುದು ಈ ಸ್ಥಳದಲ್ಲಿ ಅಂತ. ಸಿದ್ಧಾರೂಢರ ಮಠ ಪೂರ್ಣ ಪವಿತ್ರ, ಅದರೊಳಗೆ ಯಾವ ಸಂಶಯನೂ ಇಲ್ಲ. ಆದರೆ ಈ ಸ್ಥಳದೊಳಗೆ ಏನೋ ಒಂದು ವಿಶೇಷತೆ. ಈ ಒಂದು ಪವಿತ್ರವಾದಂಥ ಶಯನ ಮಂದಿರದ ಮುಂದೆ ಕುಂತು ಪ್ರಾರ್ಥನೆ ಮಾಡಿದ್ದು ಎಲ್ಲವೂ ಸಹಿತ ಸಿದ್ಧಾರೂಢರಿಗೆ ವೇದ್ಯವಾಗುತ್ತದೆ ಅಂತ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ನನ್ನ ಮುಂದೆ ಹೇಳ್ತಿದ್ರು. ಅವರು ಮುಂಬೈದ ಭಕ್ತಳು ಸಿದ್ಧಾರೂಢರ ಆಜ್ಞೆಯ ಮೇರೆಗೆ
ಅಡುಗೆ ಮನೆಯೊಳಗೆ ಮುಸುರಿ ತೆಗೆಯೋ ಕೆಲಸ ಮಾಡಿದ್ಲು ಎಷ್ಟೋ ವರ್ಷ. ಒಂದು ಸಾರಿ ಶಿವರಾತ್ರಿ ಜಾತ್ರೆ ದಿವಸ ಒಬ್ಬ ಯಾರೋ ಊಟ ಮಾಡಿ ಬಿಟ್ಟಂಥ ಎಂಜಲದ ಎಲೆ ಒಳಗಿದ್ದಂಥ ಮುಸುರಿಯನ್ನು ನಾಯಿ ಹೆಂಗೆ ನೆಕ್ಕಿ ತಿಂತಾವೋ ಹಂಗೆ ನೆಕ್ಕಿ ತಿನ್ನು ಅಂಥೇಳಿ ಸಿದ್ಧಾರ್ಥರು ಹೇಳಿದಾಗ ಆ ಮುಂಬೈ ಭಕ್ತಳು ಯಾವ ಸಂಶಯನೂ ಇರಲಾರ್ದ ಮೊಣಕಾಲು ಊರಿ ಹಿಂದೆ ಕೈ ಕಟ್ಟಿಕೊಂಡು ಆ ಮುಸುರಿಯನ್ನು ನೆಕ್ಕಿ ತಿಂದಿದ್ಲು. ಅದನ್ನು ನೋಡಿದಂಥ ಕೆಲವು ಜನ ಭಕ್ತರು ಸಿದ್ಧಾರೂಢರಿಗೆ ಹೇಳ್ತಾರೆ, ಯಪ್ಪ ಎಷ್ಟೊಂದು ಭಕ್ತಿಯಿಂದ ತಮ್ಮ ಸೇವಾ ಮಾಡಿದ್ಲು, ಆಕಿಗೆ ಯಾಕೆ ಹಿಂಗೆ ನೀವು ಮಾಡಿದ್ರಿ ಅಂಥೇಳಿ ಕೇಳಿದಾಗ ಆಕಿನ ಕರೆಸಿ ಇದೇ ಜಗದೊಳಗೆ ಸಿದ್ಧಾರೂಢಪ್ಪಗಳು ಕುಂತು ಆ ಮುಂಬೈ ಭಕ್ತಳ ತಲೆ ಮೇಲೆ ಕೈ ಇಟ್ಟಾಗ ಆ ಮುಂಬೈ ಭಕ್ತಳ ಒಂದು ಹಣೆ ಬರಹ ಎಲ್ಲರಿಗೂ ಕಂಡಿತ್ತು. ಹಣೆ ಬರಹ ಬ್ರಹ್ಮಲಿಪಿ ಏನಿತ್ತಂದ್ರೆ ಈ ಜನ್ಮದೊಳಗೆ ಮನುಷ್ಯಳಾಗಿ ಹುಟ್ಟಿ ಮರು ಜನ್ಮದೊಳಗೆ ನಾಯಿಯಾಗಿ ಹುಟ್ಟಬೇಕಂಥೇಳಿ ಬರೆದಿತ್ತಂತ. ಆಕೆ ಮರುಜನ್ಮ ಬ್ಯಾಡ ಅಂಥೇಳಿಕಾರ ತಿಳ್ಕೊಂಡು ಇದೇ ಜನ್ಮ ಕಡೆ ಮಾಡಿದನಪ್ಪ ಅಂಥೇಳಿಕಾರ ಇದೇ ಜಗದೊಳಗನ ಕುಂತು ಸಿದ್ಧಾರೂಢರು ಹೇಳಿದರು ಅಂಥೇಳಿ ಬಸಲಿಂಗಮ್ಮನವ್ರು ಭಾಳ ಚಂದ ಹೇಳ್ತಿದ್ರು. ಒಂದು ಊರಿನ ಗೌಡ ಸಿದ್ಧಾರೂಢರು ಸೇವಾ ಮಾಡ್ಬೇಕಂಥೇಳಿ ತಿಳಿದು ಊರಾಗ ವಿರೋಧ ಇದ್ರೂ ಸಹಿತ ಸಪ್ತಾಹದೊಳಗೆ ಬಂದ ಹಗಲಿ ರಾತ್ರಿ ಸೇವಾ ಮಾಡಿದ್ದ. ಸೇವಾ ಮಾಡುವಾಗ ಅಡ್ಡ ಆಗಬಾರ್ದು ಅಂಥೇಳಿ ತನ್ನ ರೇಷ್ಮೆ ರುಮಾಲನ್ನು ಪಟಗೆ ಸುತ್ತುವಂಥ ಬಟ್ಟೆಯನ್ನು ಒಂದು ಗೂಟಕ್ಕೆ ತೂಗು ಹಾಕಿದ್ದ. ಯಾರೋ ಒಬ್ಬರು ಅದನ್ನು ತುಡುಗು ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಸಪ್ತಾಹ ಮುಗಿದ ಮೇಲೆ ತನ್ನ ಪಟಕ ಹೊಡಕ ಹೊಕ್ಕನ ಗೌಡ ಎಲ್ಲೂ ಸಿಗಲಿಲ್ಲ. ಸಿದ್ಧಾರೂಢರ ಹಂತಕ್ಕೆ ಬಂದ ಇದೇ ಸ್ಥಳದೊಳಗೆ ಸಿದ್ಧಾರೂಢರು ಕುಂತಾಗ ನಮಸ್ಕಾರ ಮಾಡಿ ಗೌಡ ಕಣ್ಣೀರು ಸುರಿಸ್ತಿದ್ದ. ಸಿದ್ಧಾರೂಢರು ಹೇಳ್ತಾರೆ, ಗೌಡ್ರ ಚಿಂತೆ ಮಾಡಬೇಡ್ರಿ, ನಿಮ್ಮ ರುಮಾಲು ಎಲ್ಲೂ ಹೋಗಿಲ್ಲ ಅಂತ ಹೇಳ್ಕ್ಯಾರ. ಯಾರು ಆ ರುಮಾಲವನ್ನು ಕದ್ದಿದ್ರು ಅವ್ರ ಹೆಸರು ಹೇಳಿದರು, ಅವನ ಕರ್ಕೊಂಡು ಬಾ ಅಂಥೇಳಿ. 9 ಉಪ್ಪಿನ ಚೀಲಿನ ನೆಟ್ಟಿತ್ತು. ಆ ಉಪ್ಪಿನ ಚೀಲಿನ ಸಂಧಿ ಒಳಗೆ ಅದನ್ನು ಮುಚ್ಚಿಟ್ಟಿದ್ದ. ಅದನ್ನು ಹೇಳಿದರು, ಇಂಥ ಚೀಲದ ಸಂಧಿ ಒಳಗೆ ಅವನ ರೇಷ್ಮೆ ರುಮಾಲ ತೊಗೊಂಡು ಬಾ ಅಂತೂ ಹೇಳಿದರು. ಇದೇ ಸ್ಥಳದೊಳಗನ ಕುಂತು ಆ ಗೌಡರಿಗೆ ಆಶೀರ್ವಾದ ಮಾಡಿದರು. ನೋಡಪ್ಪ, ಅದನ್ನು ತೊಗೊಂಡವು ಬ್ಯಾರೆ ಯಾರೂ ಅಲ್ಲ, ಅವು ನನ್ನ ಭಕ್ತನ. ಅವ ತೊಗೊಂಡು ಯಾರಿಗೂ ಸಿಗಬಾರ್ದು ಅಂಥೇಳಿಕಾರ ಆ ಉಪ್ಪಿನ ಚೀಲದ ಸಂಧ್ಯಾಗಿಟ್ಟಿದ್ದಪ್ಪ. ಅದಕ್ಕೆ ನೀವಿಬ್ಬರು ಅಂತಂಬ್ರಿದ್ದಂಗೆ ಅಂಥೇಳಿಕಾರ ಮತ್ತು ಅವ್ರಿಗೆ ಸಮಜಾಯಿಸಿ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು ಇದೇ ಸ್ಥಳದೊಳಗನ. ಎಷ್ಟೊಂದು ಭವ್ಯವಾದಂತಹ ಶಕ್ತಿ ಅಂತ. ಶಯನ ಮಂದಿರಕ್ಕೆ ಮತ್ತು ಅಡುಗೆ ಮನೆಗೆ ಮಧ್ಯದೊಳಗೆ ಒಂದು ಬಾಗಿಲ. ಶಿವರಾತ್ರಿ ಜಾತ್ರೆ ಬಹಳ ಸಮೀಪ ಬಂದಿತ್ತು. ನೂರಾರು ಜನ ಹೆಣ್ಮಕ್ಳು ಗಂಡುಮಕ್ಕಳು ಕೂಡಿ ಸೇವಾ ಮಾಡ್ತಿದ್ರು. ಖಾರ ಕುಟ್ಟೋದು, ಭತ್ತ ಬೀಸೋದು, ನುಚ್ಚೊಡೆಯೋದು, ಹಿಂಗೆ ಅನೇಕ ಸೇವಾ ಮಾಡ್ತಿದ್ರು. ಮಾಡುವಾಗ ಸಿದ್ಧಾರೂಢ ಬಾರೋ, ಹೋಳಿಗೆ ತುಪ್ಪ ತಾರೋ ಅಂಥೇಳಿಕಾರ ಹಾಡ್ತಿದ್ರಂತ. ಮಧ್ಯಾಹ್ನ 3:15 ಇದೇ ಜಗದೊಳಗನ ಕುಂತು ಸಿದ್ಧಾರೂಢರು ಭಕ್ತರನ್ನು ಕೂಗಿ ಕರಿತಿದ್ರಂತ, ಬರ್ರಿ ವಾ ಬರ್ರಿ ಅಂಥೇಳಿಕಾರ. ಸಿದ್ಧಾರೂಢಪ್ಪಗಳು ಕರೆಯಕತ್ತಾರ ಅಂಥೇಳಿಕಾರ ಒಳಗೆ ಸೇವಾ ಮಾಡುವಂಥವರು ಆ ಬಾಗಲದೊಳಗಿಂದ ಬರಗುಡ್ದ ಯಾವಕ್ಕೆ ಒಬ್ಬಕ್ಕೆ ಹೆಣ್ಮಗಳು ಒಂದು ಬುಟ್ಟಿ ತುಂಬ ಹೋಳಿಗೆ ತಂದಿದ್ಲು. ಅದರೊಳಗೆ ಒಂದು ಚಟಿಗೆ ತುಂಬ ತುಪ್ಪ ತಂದಿದ್ಲು. ಸ್ವತಃ ಸಿದ್ಧಾರೂಢರು ಇದೇ ಜಗದೊಳಗನ ಕುಂತು ಪ್ರತಿಯೊಬ್ಬರಿಗೂ 2 ಹೋಳಿಗೆ 2 ಚಮಚ ತುಪ್ಪ ಹಚ್ಚಿ ಕೊಡ್ತಿದ್ರಂತೆ. ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೋದಂಥವರೆಲ್ಲರೂ. ಬಸಲಿಂಗಮ್ಮನವರು ಹೇಳುವಾಗ ನನಗೆ ಕಣ್ಣಾಗ ನೀರು ಬರ್ತಿತ್ತು. ನಾವು ಯಾಕೆ ಆ ಕಾಲದೊಳಗೆ ಹುಟ್ಟಲಿಲ್ಲಪ್ಪ, ನಮ್ಮಪ್ಪ ಇದೇ ಜಗದೊಳಗೆ ಕುಂತ ನಮಗೂ ಆಶೀರ್ವಾದ ಮಾಡ್ತಿದ್ದಲ್ಲ ಅಂತ ಹೇಳ್ಕರ. ಎಲ್ಲರಿಗೂ 2 ಹೋಳಿಗೆ ತುಪ್ಪ ಹಚ್ಚಿ ಕೊಟ್ರಂತ. ಎಲ್ಲರೂ ತಿಂದರು. ತಿಂದ ಕೈ ತೊಳ್ಕೊಂಡು ನೀರು ಕುಡ್ದು ಮತ್ತು ತಮ್ಮ ಕೆಲಸ ಮಾಡಾಕತ್ರು. ಆವಾಗ ಹಾಡಂತಾರೆ, ಮತ್ತು ಸಿದ್ಧಾರೂಢ ಬಾರೋ,
ಹೋಳಿಗೆ ತುಪ್ಪ ತಾರು ಅಂತ ಹೇಳ್ಕಾರ. ಆವಾಗ ಭಕ್ತರ ಮನಸ್ಸಿನೊಳಗೆ ಬಂತು, ಇಷ್ಟು ಮಧ್ಯಾಹ್ನದೊಳಗೆ ಒಂದು ಬುಟ್ಟಿ ಹೋಳಿಗೆ ಮಾಡ್ಕೊಂಡು ಬಂದಿದ್ಲು. ಯಾರಿಗೂ ಕಡಿಮೆ ಬೀಳಲಿಲ್ಲ, ಎಲ್ಲರಿಗೂ ಎರಡೆರಡು ಹೋಳಿಗೆ. ಆ ಹೆಣ್ಮಗಳಿಗೆ ಯಾರು ಇರ್ಬೋದು ಅಂತ ಹೇಳ್ಕಾರ. ಎಲ್ಲರೂ ಇಡೀ ಮಠ ಸುತ್ತ ಹೊಡೆದ್ರಂತ್ರಿ. ಕೈಲಾಸ ಮಂಟಪ, ದೊಡ್ಡ ಅಡಿಗೆ ಮನೆ, ಕೆರೆ ದಂಡಿ ಎಲ್ಲ ಕಡೆ ಅಡ್ಡಾಡಿ ಬಂದರು. ಎಲ್ಲಿ ನೋಡಿದ್ರೂ ಸಹಿತ ಆ ಹೆಣ್ಮಗಳೆಲ್ಲ ಎಲ್ಲರೂ ಬಂದು ಶಯನ ಮಂದಿರದೊಳಗೆ ನೋಡ್ತಾರೆ. ಸಿದ್ಧಾರೂಢರು ಮಲ್ಕೊಂಡಾರ. ಆವಾಗ ಅವ್ರು ಎದ್ದ ಮೇಲೆ ಕೇಳ್ತಾರೆ, ಯಪ್ಪ ಎಲ್ಲಿಯೂ ಹೋಳಿಗೆ ತಂದಿರು, ಯಾರು ತಂದಿರು ಅಂದಾಗ ಸಿದ್ಧಾರೂಢರು ಹೇಳ್ತಾರೆ, ನಿಮ್ಮೊಳಗಿದ್ದಂಥ ಗುರುವಿನ ಮೇಲೆ ಇರುವ ಭಕ್ತಿ, ನೀವು ಮಾಡುವಂಥ ಗುರು ಸೇವಾದ ಫಲ ನಿಮಗೆ ಹೋಳಿಗೆ ತುಪ್ಪ ತಂದಿತ್ತಪ್ಪ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಶಯನ ಮಂದಿರದ ಇದೇ ಸ್ಥಳದೊಳಗೆ ಕುಂತು ಇನ್ನೂ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ. ಅವುಗಳನ್ನು ಎಷ್ಟು ಹೇಳಿದರೂ ಸಹಿತ ತೀರುವುದಿಲ್ಲ. ನಮಗೆ ಆ ಜನ್ಮ ಆ ಕಾಲದೊಳಗೆ ಹುಟ್ಟಾಕಾಗದಿದ್ರೂ ಸಹಿತ, ಅವರನ್ನು ಪ್ರತ್ಯಕ್ಷವಾಗಿ ನೋಡೋಕ್ಕಾಗದಿದ್ರೂ ಸಹಿತ ಪ್ರತ್ಯಕ್ಷವಾಗಿ ಅವರನ್ನು ನೋಡಿದಂಥವರು ಹೇಳಿದಾರಪ್ಪ ಅಂದ್ರೆ ಅವರೇ ಹೇಳಿದ್ದಾರೆ. ಅದನ್ನು ಕೇಳುವಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು. ನಾವು ಅನುಭವಿಸೋದು. ಸಿದ್ಧಾರೂಢಪ್ಪ ಹಿಂಗೆ ಶಯನ ಮಂದಿರದ ಬಾಗಿಲದೊಳಗೆ ಕುಂತಾನ, ನಾವು ಅವನ ಮುಂದೆ ಕುಂತೀವಿ, ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಾಕತ್ತಾನ, ನಮ್ಮನ್ನು ಹರಸಾಕತ್ತಾನ ಅನ್ನುವಂಥ ಭಾವವನ್ನು ನಾವು ಇಟ್ಕೊಂಡು ನಾವೆಲ್ಲರೂ ಸಹಿತ ಧನ್ಯರಾಗೋಣ. ಸದ್ಗುರು ಸಿದ್ಧಾರೂಢಪ್ಪನ ಕೃಪಾದೃಷ್ಟಿ ಸದಾ ಕಾಲಿರಲಿ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.